ದರ್ಶನ್ ಫೋಟೋ ನಿಜ ಆಗೋಕ್ ಸಾಧ್ಯನೇ ಇಲ್ಲ. ದರ್ಶನ್ ಸಮರ್ಥಿಸಿಕೊಳ್ಳೋ ಭರದಲ್ಲಿ ನಂದಕಿಶೋರ್ ಅವರು ಹೊಸ ಕಾಂಟ್ರವರ್ಸಿ ಕೈ ಹಾಕಿದ್ದಾರೆ. ಸ್ನೇಹಿತನನ್ನ ಹಿಂಗೂ ಸಮರ್ಥಿಸಿಕೊಳ್ತಾರಾ ಗುರು ಅಂತ ಬಹಳಷ್ಟು ಜನರಿಗೆ ಪ್ರಶ್ನೆ. ದರ್ಶನ್ ಮಾಡಿದ್ದು ಹಾಗಾದ್ರೆ ತಪ್ಪಲ್ವಾ? ದರ್ಶನ್ ನಿಮ್ ಕಣ್ಣಿಗೆ ದೇವ್ರಿರ್ಬೋದು, ಕಲಿಯುಗದ ಕರ್ಣ ಇರ್ಬೋದು, ಆದ್ರೆ ಎಷ್ಟೇ ಒಳ್ಳೆತನ ಇದ್ರು, ಎಷ್ಟೇ ಜನರಿಗೆ ಸಹಾಯ ಮಾಡಿದ್ರು, ಒಂದು ಜೀವವನ್ನ ತೆಗೆಯುವಂತಹ ಅಧಿಕಾರ ಯಾರು ಕೊಟ್ರು? ಅಂತಹ ಸ್ಥಿತಿ, ಅಂತಹ ಆರೋಪವನ್ನ ಹೊತ್ತಿರುವಂತಹ ವ್ಯಕ್ತಿ ಬಗ್ಗೆ ಈ ತರದ ಸಮರ್ಥನೆ ಬೇಕಿತ್ತಾ? ಪ್ರಶ್ನೆ. ಪರಪ್ಪನ ಆಗ್ರಹದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಈಗ ಫೋಟೋಗಳು ಕೂಡ ವಿಡಿಯೋ ವೈರಲ್ ಆಗಿದೆ. ಸೊ ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಿರ್ದೇಶಕ ನಂದ್ ಕಿಶೋರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈಗ ವೈರಲ್ ಆದಂಥ ಫೋಟೋ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಆವಾಗಲೇ ಹೇಳಿದ ಹಾಗೆ ನೋಡಿ, ಇವತ್ತು AI ಟೆಕ್ನಾಲಜಿ ಬಂದಿರೋದ್ರಿಂದ ಯಾವ ಫೋಟೋನ ಹೇಗೆ ಬೇಕಾದ್ರೆ ಮಾರ್ಫ್ ಮಾಡ್ಬೋದು. ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಆಗಿರ್ಬೋದು, ನಮಗಿರುವಂತಹ ಗೌರವ ಮತ್ತು ಅವರು ತುಂಬ ನಿಷ್ಠೆಯಿಂದ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ದೇ ಆರ್ ವೆರಿ ವೆರಿ ಹಾನೆಸ್ಟ್ ಇನ್ ದೇರ್ ವರ್ಕ್, ಪೊಲೀಸ್ ಡಿಪಾರ್ಟ್ಮೆಂಟು. ಸೊ ಈ ಥರ ಅಲ್ಲಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸೊ ಇಟ್ ಮೇ ಬಿ ಎ ಮಾರ್ಫ್ಡ್ ಫೋಟೋ ಅಥವಾ ಇದು ಯಾಕೆಂತಂದರೆ ಬೇರೆ ಯಾವುದೂ ಫೋಟೋಗಳನ್ನು ಸಿಗಲ್ಲ. ಈ ಥರದ್ದು ಯಾವುದೋ ಒಂದು ಫೋಟೋ ಮೀಡಿಯಾದವರಿಗೆ ಕೊಟ್ಟು ಮಾಡ್ತಾರೆ ಅಂತಂದರೆ ಅದ್ರ ಉದ್ದೇಶ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯವಾಗಿ ನನಗನ್ಸಿದ್ದು ಮೇ ಬಿ ಮಾರ್ಫ್ಡ್ ಫೋಟೋ. ಯಾಕಂದರೆ ಈ ಥರ ಹಲವಾರು ಸತಿ ಮಾರ್ಫ್ಡ್ ಫೋಟೋಸ್ ಆಗಿರ್ಬೋದು, AI ಜನ್ರೇಟೆಡ್ ಫೋಟೋಸ್ ಆಗಿರ್ಬೋದು ಬರುತ್ತೆ. ಸೊ ದಟ್ ಈಸ್ ವಾಟ್ ಐ ಥಾಟ್. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೆಗ್ಲಿಜಿಯನ್ಸಲ್ಲಿ ಕೆಲಸ ಮಾಡಲ್ಲ. ಆ್ಯಂಡ್ ಕರ್ನಾಟಕ ಪೊಲೀಸ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಸ್. ಓಕೆ, ಅದೇ ಕರ್ನಾಟಕ ಪೊಲೀಸ್ ಬೆಸ್ಟ್ ಅನ್ನೋದು ಈಗಾಗಲೇ ಈ ಪ್ರಕರಣನ ಕೈ ತಗೊಂಡಾಗಲೇ ಎಲ್ಲರೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಗೃಹ ಮಂತ್ರಿಗಳೇ ಹೇಳಿದ್ದಾರೆ ಇದು ಫೋಟೋ ತಪ್ಪಾಗಿದೆ, ಜೈಲು ಅಧಿಕಾರಿಗಳಿಂದ ಏನೋ ತಪ್ಪಾಗಿದೆ, ಅದಕ್ಕಾಗಿ ಈಗ 7 ಜನನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೂಡ ಹೇಳಿದರು. ಸೊ ಇದು ಆ ಥರ ಮಾರ್ಕ್ ಫೋಟೋ ಅಥವಾ AI ಬಳಸಿರ್ತಕ್ಕಂಥ ಫೋಟೋ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಹೇಳಿರ್ತಕ್ಕಂಥ. ಸರ್ ನೋಡಿ, ಟು ಬಿ ವೆರಿ ಫ್ರ್ಯಾಂಕ್, ಇವಾಗ ನಾವು ಗೃಹ ಮಂತ್ರಿಗಳನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ, ಅಥವಾ ಬೇರೆ ಯಾರೇ ಈ ಡಿಪಾರ್ಟ್ಮೆಂಟಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಅಥವಾ ಮಾಡಿಲ್ಲ ಅನ್ನೋ ಮಾಹಿತಿ ನನಗೆ ಗೊತ್ತಿಲ್ಲ. ಸೊ ಟು ಬಿ ಫ್ರ್ಯಾಂಕ್, ತನಿಖೆ ನಡೀತಾ ಇರ್ಬೋದು, ತನಿಖೆಯೊಳಗೆ ಸತ್ಯಾಸತ್ಯತೆಗಳನ್ನು ಗೊತ್ತಾಗುತ್ತೆ. ಐ ಆಮ್ ನೋಬಡಿ ಟು ಜಡ್ಜ್ ಎನಿಬಡಿ ಅಲ್ವಾ? ಸೊ ನೋಡಿ, ಯಾವುದೇ ಒಂದು ಸಣ್ಣ ವಿಷಯ ಆದ್ರೂ ಒಂದು ಸರ್ಕಾರ ಆಗಿರ್ಬೋದು, ಒಂದು ಇಲಾಖೆ ಆಗಿರ್ಬೋದು, ಅಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಳುತ್ತೆ ಅಂತಂದರೆ ಆ ಥರ ಮಿಸ್ಟೇಕ್ಸ್ ಮಾಡೋದಕ್ಕೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಸೊ ಕ್ಲಾರಿಟಿ ಅನ್ನೋದು ಬಂದೇ ಬರುತ್ತೆ, ಸತ್ಯ ಅಂತೂ ಬಂದೇ ಬರುತ್ತಲ್ವಾ? ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ನಟ ದರ್ಶನ್ ಅವ್ರಿಗಂದ್ರೆ ಕೊಲೆ ಆರೋಪದಲ್ಲಿ ಒಳಗಡೆ ಹೋಗಿರ್ತಕ್ಕಂಥದ್ದು, ಆದರೆ ಅಲ್ಲಿ ಒಳಗಡೆ ಹೋಗಿ ಅವ್ರಿಗೆ ಒಂದು ಪಶ್ಚಾತ್ತಾಪ ಕಾಡ್ತಾ ಇದೆ, ಆ ಥರ ಎಲ್ಲ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ವು. ಆದರೆ ಈ ಫೋಟೋಗಳನ್ನು ನೋಡಿದರೆ ಅಲ್ಲಿ ರೌಡಿ ಶೀಟರ್ ಜೊತೆಗೆ ಕೂತ್ಕೊಂಡು ಕೈಯಲ್ಲಿ ಮಗ್ ಹಿಡ್ಕೊಂಡು ಒಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ನೋಡಿದರೆ ಅವ್ರಿಗೆ ಯಾವ ರೀತಿಯಾದಂಥ ಪಶ್ಚಾತ್ತಾಪ ಕಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಯಾರಿಗೆ ಆಗಿರ್ಬೋದು ದರ್ಶನ್ ಸರ್ ಅವ್ರಿಗೆ ಇವತ್ತಿರುವಂತಹ ಸ್ಥಾನ, ಮಾನ, ಗೌರವ, ಅವ್ರಿಗಿರುವಂಥ ಅಭಿಮಾನಿಗಳಾಗಿರ್ಬೋದು, ಅವರಿಗೆ ನಡೆಸುವಂಥ ಪ್ರಾರ್ಥನೆಗಳಾಗಿರ್ಬೋದು, ಅವರಿಗೆ ಇರುವಂಥ ಆಶೀರ್ವಾದಗಳಾಗಿರ್ಬೋದು, ಡೆಫಿನೆಟ್ಟಾಗಿ ಎಂಥ ಮನುಷ್ಯನಿಗಾದ್ರೂ ಪಶ್ಚಾತ್ತಾಪ ಇದ್ದೇ ಇರುತ್ತೆ. ಅದನ್ನು TV ಮುಂದೆ ಬಂದು ಮಾಡಿದ್ರೆ ಅದು ಬೂಟಾಟಿಕೆ ಅನಿಸುತ್ತೆ ಅಲ್ವಾ? ಇವತ್ತು ನೀವು ಆ ಫೋಟೋ ಹಿಡ್ಕೊಂಡು ಅವ್ರಿಗೆ ಇಲ್ಲ ಅಂತ ಗಮನಿಸ್ತಾ ಇದ್ರಿ, ನಂದಕಿಶೋರ್ ಅವರು ಹಂತ ಹಂತದಲ್ಲೂ ಕೂಡ, ಪ್ರತಿ ಮಾತಿನಲ್ಲೂ ಕೂಡ ದರ್ಶನ್ ಅವರ ಪರವಾಗಿ, ಅವರ ಬೆನ್ನಿಗೆ ನಿಂತ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಒಪ್ಕೊಳ್ಳೋಣ. ಬಟ್ AI ಮಾರ್ಫಿಂಗು ಅಂತ ಹೇಳ್ಬಿಟ್ಟು ತೀರಾ ಸಿಲ್ಲಿಯಾಗಿ ನೀವು ನಿಮ್ಮ ರಿಯಾಕ್ಷನ್ ಅನ್ನ ಕೊಟ್ಟು ಸಮಾಜದ ಮುಂದೆ ಒಂದು ಜೋಕರ್ ಅಥವಾ ನಗೆ ಪಾಟ್ಲಿಗೆ ಈಡಾಗದೆ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಮಗೆ ನಿಮ್ಮ ಉಭಯ ಸಂಕಟ ಅರ್ಥ ಆಗುತ್ತೆ. ನೀವು ಅವ್ರ ಬೆನ್ನಿಗೆ ನಿಂತ್ಕೊಳ್ಳೇಬೇಕು, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಅದು ಅನಿವಾರ್ಯ, ಎಲ್ಲವೂ ಅರ್ಥ ಆಗುತ್ತೆ. ಬಟ್ ಹಿಂಗೆಲ್ಲ ಹೇಳಕ್ ಹೋಗ್ಬೇಡಿ.